ಹಲೋ ದೊಡಮ್ಮ, ಏನು ಮಾಡ್ತಾಯಿದ್ದೀರಿ? ಏನು ಇಲ್ಲ ಕಣವ, ಕೂತಿದ್ದೆ. ನೀನೇನು ಮಾಡ್ತಾಯಿದ್ದಿ? ಕೆಲಸ ಆಯಿತು, ಮೊಗಿನ ಆಟಸ್ತಾ ಕೂತಿದ್ದೆ. ಅಡುಗೆ ಎಲ್ಲ ಕೆಲಸ ಮಾಡೋದು. ಅಡುಗೆ ಒಂದು ಮಾಡಬೇಕು, ಮಧ್ಯಾಹ್ನ ಅಡುಗೆ. ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಯಾರು ಸರಿಯಾಗಿ ತಿನ್ನಿಲ್ಲ. ಈಗ ಅಡುಗೆ ಮಾಡ್ಬೇಕು ಕಣಮ್ಮ. ಏನು ದೊಡಮ್ಮ, ದೊಡ್ಡಪ್ಪ ಚೆನ್ನಾಗೈತಾ? ಚೆನ್ನಾಗದೆ ಕಣವ. ನಿಮ್ಮ ದೊಡ್ಡಪ್ಪ ಚೆನ್ನಾಗದೆ. ನೀನು ಹೆಂಗಿದ್ದಿ? ಚೆನ್ನಾಗಿವ್ನಿ. ನೋಡ್ಕೊತಾ ಇದ್ದಾರಾ? ಚೆನ್ನಾಗಿ ನೋಡ್ಕೊತಾರೆ. ಹೋಗ ಹೆಂಗಿದ್ದನು? ಚೆನ್ನಾಗವನೇ. ಫೋನಲ್ಲಿ ನೋಡಿದೆ ಚೆನ್ನಾಗವನ, ಗುಣ್ಗುಣ್ಗಾಗವನೇ. ಗುಣ್ಗುಣ್ಗಾಗವನೆ ಕಣ ದೊಡ್ಡಮ್ಮ, ಚೆನ್ನಾಗವನೇ. ಚೆನ್ನಾಗಿರ್ಲಿ, ಅಚ್ಚುಕಟ್ಟಾಗಿರವ, ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಇನ್ನೇನು ಮಗ, ಇನ್ನೇನು ಸಮಾಚಾರ? ಏನು ಇಲ್ಲ ಕಂದೊಡಮ್ಮ. ನಿನ್ನ ಗಂಡ ಎಲ್ಗೋಯ್ತು? ಮಾಮೂಲಿ ಅಂಗಡಿಗೆ ಹೋಗೋರೆ. ಮತ್ತೆ ಮಾವು ಹೋಟ್ಲ ಇದ್ದಾರಾ? ಅವ್ರು ಹೋಟ್ಲಲ್ಲಿ ಇರ್ತಾರೆ ಸಂದುವೆ. ದೊಡ್ಡಪ್ಪ ಎಲ್ಲ ಇದ್ದಡಮ್ಮ. ದೊಡ್ಡಪ್ಪ ಎಲ್ಲೋ ಹೋಯ್ತು ಕಣಮ್ಮ. ನೋಡಕ್ ಬರ್ಬೇಕಾಗಿತ್ತು. ಏನು ಮಾಡಿ ಕೆಲಸ ಕಣವ, ಹುಸಿ ಕೆಲಸ ಅಲ್ಲ. ಅಯ್ಯೋ ಬುಡಿ ದೊಡ್ಡಮ್ಮ, ಪಾಪ ನಿಮ್ಗೆ ಕೆಲಸ ಇರಕ್ಕಿಲ್ವಾ? ಬುಡಿ ತಲೆಗೆಡ್ಸ್ಕೊಬೇಡಿ. ಚೆನ್ನಾಗಿ ಇವನಿ ಕತೆ. ಚೆನ್ನಾಗಿ ನೋಡ್ಕೊಂಡವ್ರೆ ಮಗ. ಚೆನ್ನಾಗಿ ನೋಡ್ಕೊಂಡವ್ರೆ ಕಣಮ್ಮ. ಹೊಸಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ದೊಡ್ಡಮ್ಮ. ಗಂಡು ಮಗ ಅಂದ್ಬಿಟ್ಟು ನಮ್ಮ ನಿಂಗಜ್ಜಿ ಏನು ತಂದ್ರು ಮಗಿಗೆ ಮೊದಲು ಜಾಸ್ತಿ ತತ್ತಿದ್ದೆ. ಚೆನ್ನಾಗಿ ನೋಡ್ಕೊಂಡದೆ. ಅಂದರೆ ಇಲ್ಲಿ ಯಾವ ಗಂಡು ಮಕ್ಳಿಲ್ವಲ್ಲ, ಈಗ ರಶ್ಮಿಗೂ ಹೆಣ್ಣು, ನನಗೆ ಎರಡು ಹೆಣ್ಣಲ್ವಾ, ಅದಕ್ಕೆ ಈಗ ಇವನು ಒಬ್ಬನಿಲ್ವ ಗಂಡು ಅಂದ್ಬಿಟ್ಟು ಹೊಸಿ ಆಸೆ ಮಾಡೋಕ್ಕಿಲ್ಲ. ಯಾರ ಬಗ್ಗೆ ತಲೆಗೆಡ್ಸ್ಕೊಳಕ್ಕಿಲ್ಲ. ನಾನು ಸುದ್ದಾರಕ್ಕ ನನ್ನ ಮನೆ ಬೆಳಗೋನು ಹಂಗೆ ಹಿಂಗೆ ಅಂದ್ಕೊಂಡು ಹೊಸಿ ಆಸೆ ಮಾಡೋಕ್ಕಿಲ್ಲ. ಸಖತ್ ಆಸೆ ಮಾಡ್ತದೆ ಕಂದೊಡಮ್ಮ. ಹೆಂಗೋ ಕಣಮ್ಮ, ಅಚ್ಚುಕಟ್ಟಾಗಿ ನಿಮ್ದಾಗಿರು ನೀನು, ಸರಿಯಾ? ಚೆನ್ನಾಗಿ ಇವನಿ, ಏನಿಲ್ಲ, ಏನು ತೊಂದರೆ ಇಲ್ಲ ಕಂದೊಡಮ್ಮ. ಉಣ್ಣಕ್ಕೆ ತಿನ್ನಕ್ಕೆ ಏನು ತೊಂದರೆ ಇಲ್ಲ, ಎಲ್ಲಕ್ಕೂ ತಂದು ಕೊಡ್ತಾರೆ ಅವ್ರಿಗೆ. ಚೆನ್ನಾಗಿ ಇವನಿ ದೊಡಮ್ಮ. ಇನ್ನೇನು ಸಮಾಚಾರ? ಏನು ಇಲ್ಲ ಕಂದ ಮಗ. ನಿಮ್ಮ ಅಪ್ಪ ಬಂದಿತ್ತು ಇಲ್ಲಿಗೆ? ಅಪ್ಪ ಬಂದಿತ್ತು? ಇದೇ ದೊಡಮ್ಮ ಹಿಂಗಂತೀರಿ? ನೆನಪಿಸಿ ಬಂದಿತ್ತು ರಾತ್ರಿ. ಏನು ಮಕ್ಚೂರನ್ನು ಮಾಡಿಸ್ಕೊಂಡ್ರಿ, ಏನು ಗಡ್ಡನ್ನು ಬೆಳೆಸ್ಕೊಂಡು ಹೆಂಗೆ ಕಾಣ್ತಿತ್ತು ಕಣ್ಮಗ. ಅಯ್ಯೋ ನನಗೆ ನೋಡ್ಬಿಟ್ಟು ಹೊಸಿ ಬೇಜಾರಾಗಲಿಲ್ಲ. ಆಮೇಲೆ ಎಲ್ಲನೂ ಹೇಳ್ದೆ ನಾನು, ಹಿಂಗೆ ಈ ಥರ ಹಿಂಗೆ ಸತ್ತೋಗ್ಬಿಟ್ಲು ಹಂಗೆ ಹಿಂಗೆ ಅಂತ. ಯಾಕೆ ಹೋಗಿದ್ರಿ ಹಿಂಗೆಲ್ಲವ ನೀವು ಅಂದ್ಕೊಂಡೆಲ್ಲ ಕೇಳಿದೆ. ಅದಕ್ಕೆ ಹಿಂಗೆ ನಮ್ಮ ಅಣ್ಣ ಹಿಂಗೆ ಮೋಸ ಮಾಡ್ಬಿಟ್ಟು ಎಲ್ಲ ಬರ್ಸ್ಕೊಂಡು ಅದಕ್ಕೆ ಭಾಳ ಬೇಜಾರಾಗೋಯ್ತು. ಆಮೇಲೆ ಸಾಲ ದೋಸೆ ಮಾಡ್ಕೊಬಿಟ್ಟಿದ್ದೆ. ಅವೆಲ್ಲ ತೊಂದರೆ ಆಯ್ತದೇನು ಅಂದ್ಬಿಟ್ಟು ಹೊಂಟೋದೆ ನಾನು. ಹಿಂಗೆಲ್ಲ ಆಯ್ತು ಅಂದ್ಕೊಂಡು ಅವನು ಹೊಸಿ ಬೇಜಾರು ಮಾಡ್ಕೊತಿದ್ದಿಲ್ಲ. ಸಕ್ಕತ್ ಬೇಜಾರು ಮಾಡ್ಕೊತಿದ್ದ ಕಣ್ಮಗ ನಿಮ್ಮ ಅಪ್ಪನವೇ. ದೊಡ್ಡಮ್ಮ ಊರಿಗೆ ಹೋಗೋ ನೀವೇ? ಒತ್ತಾರೆ ನೀರು ಕಾಯಿಸಿದೆ, ಹೋಗಿ ಮಕ್ಚೂರ ಮಾಡ್ಸ್ಕೊಬ್ರಿಗೆ ಅಂದ್ಬಿಟ್ಟು ಮಕ್ಚೂರ ಮಾಡ್ಸ್ಕೊಬಂದು ಸ್ನಾನ ಮಾಡ್ಕೊಂಡು ಬತ್ತು. ಆಗ್ಲೇಕನ ಇನ್ನೂ ಬಂದಿಲ್ವಾ? ಇಲ್ಲ ಕಂದೊಡಮ್ಮ, ಇನ್ನೂ ಬಂದಿಲ್ಲ. ಬರೋ ಹೊತ್ತಾಗಿರ್ಬೇಕು. ಇನ್ನೇನೋ ಬರ್ಬೋದು ಸುಮ್ಕಿರು. ಬರ್ಬೋದು ಇನ್ನೇನು ಹಂಗಾರೆ. ಸರಿ ಕಂದೊಡಮ್ಮ, ಬತ್ತು ಅಪ್ಪ. ಸರಿ ಅದೇನು ಮಾತಾಡು, ಆಮೇಲೆ ಮಾಡ್ತೀನಿ ದೊಡಮ್ಮ. ಸರಿ ಆಯ್ತು ಮಾಡವ. ಅಪ್ಪ ಎಲ್ಗೋಗಿದಪ್ಪ? ಸುಮ್ಕಿರ ಹೇಳ್ಬೇಡ, ಸಮಾಧಾನ ಮಾಡ್ಕೊ. ದೊಡ್ಡವ ಎಲ್ಲ ವಿಷಯನೂ ಹೇಳ್ತು. ನಮ್ಮ ಬಿಟ್ಟು ಒಟ್ಟು ಅಂದಲ್ಲವ. ನೀನಿಂತ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಕಣಪ್ಪ. ಯಾಕಪ್ಪ ಬಿಟ್ಟುಟೋದೆ? ಎಷ್ಟೇ ಕಷ್ಟ ಆಗಿರೋ ಸಿಕ್ಕಿಲ್ಲ ನಮ್ಮ ಜೊತೆ ಇರ್ಬೋದಾಗಿತ್ತಲ್ಲ. ನೀನು ಹೆಂಗೋದೆ? ನೀನು ಹೋದ್ಮೇಲೆ ಯಾವ್ಯಾವ ಪಾಡತ್ತದ ಅಂತ ಗೊತ್ತಾ? ನಿರವ ನೀನು ಮಾಡ್ಕೊಂಡಿರೋ ತಪ್ಪಿಗೆ ನನಗೆ ಹೇಳ್ಬೇಡ. ನಾನು ಎಷ್ಟು ಹೇಳ್ದೆ ನಿನಗೆ, ನಿಮ್ಮ ಅವ್ನ ಮಾತು ಕೇಳ್ಬೇಡ ನಿನ್ನ ಜೀವನ ಹಾಳು ಮಾಡ್ಕೊಬೇಡ ಅಂತ. ನಾನು ಏನಾದ್ರು ಹೋಗಿಲ್ಲ ಅಂದಿದ್ರೆ ಅದೇನೇನಾಗೋಗೋದು. ಆಟಗಳೆಲ್ಲ ನೋಡೋಕ್ಕಾಗ್ತಿಲ್ಲ. ಗೋವಿಂದನಿಗಿಂತ ಒಳ್ಳೆ ಗಂಡ ಎಲ್ಲಿ ಸಿಕ್ಕನು? ಏನು ಕಮ್ಮಿ ಮಾಡಿದ್ರು ಹೇಳಿ ಇವ್ರು ಮನೆ ಜನ? ಏನು ಕಮ್ಮಿ ಮಾಡಿದ್ರು? ನೀನು ಎಲ್ಲ ಹೆಚ್ಕೊಂಡಂಗೆ ಆಡ್ಕೊಂಡು ನೀನು ಜೀವನ ಹಾಳು ಮಾಡ್ಕೊಳಕ್ಕೆ ನೋಡಿದೆ. ಅದು ಆಮೇಲೆ ನಿಮ್ಮ ದೊಡ್ಡಪ್ಪ ಕೇಸ್ ಹಾಕಿ ಅವನಂತೆ ಆಗೋಯ್ತು. ಅಲ್ಲ ಮನೆಯಲ್ಲವ ಇನ್ನು ಯಾವ ಮಕ್ಕ ಹೊತ್ಕೊಂಡಿರ್ಬೇಕು ಅಂತ ಹೊಂಟೋದೆ. ಯಾಕೋ ಜೀವ ತಡಿನಿಲ್ಲ. ಆಗ ನಿಮ್ಮ ದೊಡ್ಡವನ ಮನೆಗೆ ಹೋದೆ. ಹೆಂಗಿದ್ದಳು ಏನು ಎಂತು ಅಂತ ಎಲ್ಲ ವಿಚಾರಿಸ್ದೆ. ಆಗ ಹೇಳ್ತು ಚೆನ್ನಾಗಿ ಅವಳೆ ಗಂಡನ ಕೂಟೆ ಚೆನ್ನಾಗಿ ಬಾಟ ಮಾಡ್ಕೊ ಹೋಯ್ತವಳೆ ಅಂತ. ಆಗ ಬಂದೆ ನಾನು. ಚೆನ್ನಾಗಿದೆಯಾ? ಚೆನ್ನಾಗಿ ಕಣಪ್ಪ. ನೀನು ಹೋದ್ಮೇಲೆ ಏನೇನು ಕಷ್ಟ ಅನ್ಬೋಸ್ತಾ ಗೊತ್ತಾ? ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಇತ್ಕೊಂಡು ಹಂಗೆಲ್ಲ ಅನ್ವಸತ್ತದ ಕಣಪ್ಪ. ನನ್ನ ಕಷ್ಟ ಹೇಳೋರಿಲ್ಲ ನಂಗೆ ಆಗೋಗಿತ್ತು ಗೊತ್ತಾ? ಇಲ್ಲಿ ಬಂದು ಸೇರ್ಕೋಬೇಕಾದ್ರು ಎಷ್ಟು ಕಷ್ಟ ಅನ್ಬೋಸಿರಿ ಗೊತ್ತಾ? ದೊಡ್ಡವ ಪಾಪ ಗೆಲ್ದು ಸೇರಿಸ್ತು ಇಲ್ಲಿಗೆ. ಹಂಗೆಲ್ಲ ಹೊಟ್ಟೆ ಉರಿಸ್ತಾ ಇತ್ತು ನನ್ನ ಜೀವನ. ಹಂಗಾಗಿತ್ತು ಗೊತ್ತಾ? ನೀನು ನೋಡ್ಬಿಟ್ಟು ಹೊಂಟೋದೆ, ಅವ್ವ ನೋಡ್ರಿ ಇಲ್ಲಿ ಹೋಗ್ಕನೆ ಬಿಟ್ಬಿಟ್ಟು ಹೊಂಟೋದ್ಲು. ಕಲ್ತಿರೋದು ಅನ್ಬೋಸ್ನೇ ಬೇಕು, ತಪ್ಪಿಸ್ಕೊಳಕ್ಕಾಗದ? ನಿಮ್ಮವ್ವ ಅವಳ ಜೀವನ ಹಾಳು ಮಾಡ್ಕೊಳ್ಳೋದಲ್ದ ನಿನ್ನ ಜೀವನ ಹಾಳು ಮಾಡಕ್ಕೆ ನಿಂತಿದ್ಲು. ದರ್ದ್ರ ಬಡ್ಡಿ ಅವಳೇನು ಸಾಮಾನ್ಯಗಳು ಅನ್ಕೊಬಿಟ್ಟಿದ್ದಿ ಅವಳನ್ನ. ಮನೆ ಹಾಳಿ ಅವಳು ನಂಬಿ ನಾನು ಭಾಳ ಅದ್ಗೆಟ್ಟೋದೆ ಗೊತ್ತಾ? ನಿನ್ನ ಜೀವನ ಅದ್ಗೆಟ್ಸ್ಬಿಡ್ತಾಳೆ ಅನ್ನೋದು ನನ್ನ ಮನಸ್ಸು ಬಂದ್ಬಿಡ್ತು. ನೀನು ನೋಡಿದ್ರೆ ನನ್ನ ಮಾತು ಕೇಳಲಿಲ್ಲ. ಇದು ಯಾಕೋ ಸರ್ ಬರೋಕ್ಕಿಲ್ಲ, ಇವಳು ಅದ್ಗೆಟ್ಟೋಯ್ತಾಳೆ ಅಂದ್ಬಿಟ್ಟು ನನಗೂ ಯಾಕೋ ಇವೆಲ್ಲ ನೋಡ್ಕೊಂಡಿರೋದಕ್ಕೆ ಎತ್ತಗಾರ ಕಡ್ದು ಹೋಗ್ಬಿಡ್ಬೇಕು ಅನ್ಸ್ಬಿಡ್ತು. ಅದಕ್ಕೆ ಹೊಂಟೋಗಿದ್ದು ನಾನು. ಆಯ್ತು, ನೀನು ಎಲ್ಲೂ ಹೋಗ್ಬೇಡ, ಸುಮ್ಮನಿರು, ಇಲ್ಲೇ ಇರು. ಊಟ ಮಾಡುವೆ ನಡಿಯಪ್ಪ. ಬೇಡ ಸುಮ್ಕಿರು, ಆಮೇಲೆ ಮಾಡೋಕ್ಕಾಯ್ತದೆ. ಎಲ್ಲರೂ ಎಲ್ಲಿ ಹೋದ್ರವ? ಅತ್ತೇನು ಮಾವನವೇ ಹೋಟ್ಲ್ ಮಾಡಿಕೊಂಡಾರೆ ಕಣಪ್ಪ. ಅಲ್ಲಿ ಹೋಗೋರೆ, ಇವ್ರು ಅಂಗಡಿಗೆ ಹೋಗೋರೆ. ಮಾದೇವ್ನ ರಶ್ಮಿನೂ ಸ್ವಲ್ಪ ಸಾಮಾನು ತತ್ತಿ ಅನ್ಕೊಂಡು ಸಿಟಿಗೆ ಹೋಗೋರೆ. ಆಗವ್ರೆ ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿ ನೋಡ್ಕೊತಾರೆ. ಏನಿಲ್ಲ, ಎಲ್ಲ ಚೆನ್ನಾಗಿ ಅವ್ರೆ. ಏನು ಮಾತಾಡೋಕ್ಕಿಲ್ಲ ಒಟ್ಟಿಗೆ. ನಾನು ಏನು ಮಾತಾಡೋಕ್ಕಿಲ್ಲ. ಯಾಕೆ ಮಾತಾಡಬೇಕು? ನನ್ನ ಪರಿಸ್ಥಿತಿ ನೋಡ್ರಿ ಹಿಂಗೆ ಬಿದಿ ಬಂದಿರ್ತದೆ. ನಾನು ಮಾತಾಡೋಕೆ ಬೇರೆ ಹೋಗ್ಬೇಕಾ? ಅದಕ್ಕೆ ನಾನು ಏನು ಮಾತಾಡೋಕ್ಕಿಲ್ಲ. ಏನದ ನಾನೇ ಬರೀ ಇದ್ದಂಗೆ ಆಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ ಕಣಪ್ಪ. ನೋಡವ, ನಿನ್ಗೆ ಏನು ಕಮ್ಮಿ ಆಗಿಲ್ಲ, ಯಾರು ಏನು ಕಮ್ಮಿ ಮಾಡಿಲ್ಲ. ಸುಮ್ಮನೆ ನಿಮ್ದಾಗಿ ಇರೋದು ಕಲಿ, ಸರಿಯಾ? ಆಯ್ತು ಇರು, ನೀನುವೆ ಎಲ್ಲೂ ಹೋಗ್ಬೇಡ. ಇರಪ್ಪ ಇಲ್ಲ, ಎಲ್ಗೂ ಹೋಗ್ಬೇಡ ಕಣಪ್ಪ. ಚಂದ್ವಾ, ನೀನು ಕೂತ್ಕೊಂಡು ನಾನು ಕೂತ್ಕೊಂಡು ತಿಂದ್ರೆ ಬರ್ತೀನಿ ಸುಮ್ಕಿರು ನಾನು. ಎಲ್ಲೂ ಹೋಗ್ಬೇಡ, ನೀನು ಸುಮ್ಮನಿರು. ನೀನು ಅವ್ರು ಬರೋ ಗಂಟೆ ಬರ್ಲಿ ಸುಮ್ಕಿರಪ್ಪ. ಎಲ್ಲರೂ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ರು. ಎಲ್ಲೋಯ್ತು ನಿಮ್ಮಪ್ಪ ಅಂತ. ಆಯ್ತು ಮಗನೇ ಓಹೋ ಮಗ ತಾತನ ನೋಡೋ, ತಾತನದ ಬೋಲೆ ಬಾ ಮನೇಲಿ. ಓನ್ ಮಗನೇ ಬಾಕಪ್ಪ. ಹೆಂಗೋ ಚೆನ್ನಾಗಿ ಸಾಕವ್ರೆ ಕಣವ, ಚೆನ್ನಾಗಿ ನೋಡ್ಕೊತಾರೆ ಅಲ್ವಾ? ಚೆನ್ನಾಗಿ ನೋಡ್ಕೊತಾರೆ ಕಣಪ್ಪ. ಏನಿಲ್ಲ, ಚೆನ್ನಾಗಿ ನೋಡ್ಕೊತಾರೆ. ಆಗಿರು. ನಿಮ್ಮವ್ವ ಅರ್ಧ ನಿನ್ನ ಅಡ್ಗೆಡಿಸ್ತಿದ್ಲು ಕಣವ, ನೋಡೋಕ್ಕಾಯ್ತಿದ್ದಿಲ್ಲ ನನಗೆ. ನನ್ನ ಮಗಳ ಜೀವನ ಎಲ್ಲಿ ಹಾಳು ಮಾಡ್ಬಿಟ್ಟಾಳು ಅಂತ ಎದುರಿಗೆ ಕುಂತಿತ್ತು ನನಗೆ. ಗೊತ್ತಾ ನಿನಗೆ? ಸರಿಲ್ಲ ಅವಳು. ಮಾಡಪ್ಪ ಬಂದವ. ಅವ್ವ ಏನು ಮಾಡಕ್ಕೆ ಬಂದಿತ್ತು?
ಅವ್ವ ಏನು ಮಾಡಾಳು ಮನೆ ಹಾಳು ಬುದ್ಧಿ ಕಲ್ತ್ಕೊಂಡು ಅವಳೇ ಓದ್ಲಕತ್ತು ಹೋಗು. ಅವಳು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು. ಸರಿ ಇದು ಅದೇನೋ ಮರ್ತ್ಕೊಬಿಟ್ಟೆ. ಎಲ್ಲರೂ ಇಲ್ಲವ, ಯಾರು ಕಾಣ್ತೇನೆ ಇಲ್ಲ. ಅಯ್ಯೋ ಅತ್ತೆ ಮಾವು ಹೋಟ್ಲಿಗೆ ಹೋಗಾರೆ, ಅವರು ಅಂಗಡಿಗೆ ಹೋಗಾರೆ, ರಶ್ಮಿನುವೆ ಮಾದೇವ್ರುವೆ ಸಿಟಿಗೆ ಹೋಗಿ ಬರ್ತೀವಿ ಅಂತ ಹೋಗಾರೆ. ಐಕ್ಳು ಮಕ್ಳೆಲ್ಲ ಸ್ಕೂಲ್ಗೆ ಹೋಗವೆ. ಸ್ಕೂಲ್ಗೆ ಹೋಗಾರೆ ಕಣಪ್ಪ. ಸರಿ ಆಯಿತು, ಯಾವ್ದಕ್ಕೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು, ಚೆನ್ನಾಗಿರೋದು ಕಲಿ. ಆಯ್ತು ನೋಡಿ, ಊಟ ಮಾಡ್ಬೇಕು, ಕೈ ತೊಳ್ಕೊ. ಮಾಡೋದು ಸುಮ್ಕಿರು. ಅಯ್ಯೋ ದೊಡವ, ನಾನು ನೋಡಿದ ತಕ್ಷಣ ಪಾಪ ಕೋಳಿ ಬರ್ತರ್ಸಿ, ಅಯ್ಯೋ ಏನು ಹೊಸಿ ಬವಣಿಸಲ್ಲ ಮತ್ತೆ ಬಿಡ್ತು. ಹಿಂಗೆ ನೀವು ಹಿಂಗೆ ಹೊಂಟೋದ್ರಲ್ಲ ನನ್ನ ತಂಗಿ ಹಿಂಗೆ ಆಯ್ತಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಏನೆಲ್ಲ ಹಿಡ್ಕೊಂಡು ಕುಂತಿತ್ತು. ಸುಮ್ಮನೆ ಎತ್ಕೆ ಅವಳು ಅವಳು ಮಾಡಿದ್ಕೆ ಅವಳು ಅನ್ಬೋಸಿದ್ಲು. ಯಾರೇನು ಅವಳಿಗೆ ಮೋಸನೇ ಮಾಡಿಕ್ಕಿಲ್ಲ, ಸುಮ್ಕಿರಿ ಅಂದ್ಬಿಟ್ಟು ನಾನೇ ಸಮಾಧಾನ ಮಾಡಿದೆ. ಇನ್ನೇನು ಮಾಡಿ ನಿಮ್ಮ ಅವ್ವ ದುರ್ಬುದ್ಧಿ ಕಲ್ತ್ಕೊಂಡು ಓದ್ಲು. ನಾನು ಹೇಳ್ತೀನಿ ಕೇಳೋಗತ್ತಾ, ನೀನು ಚೆನ್ನಾಗಿರವ, ಯಾರು ಸವಸ್ಕೋ ಹೋಗ್ಬೇಡ. ನೀನು ಒಳ್ಳೇದು ಮಾತ್ರ ನೀನು ತಲೆಗೆಡ್ಸ್ಕೊ, ಕೆಟ್ಟವ್ರು ಸವಾಸ ಮಾಡೋಕೆ ಹೋಗ್ಬೇಡ. ಅಚ್ಚುಕಟ್ಟಾಗಿ ಅವರೇ ಒಳ್ಳೆಯವರು, ನಿಮ್ಮ ಅತ್ತೆ ಮಾವ ಮನೆ ಜನ ಎಲ್ಲ ಒಳ್ಳೆಯವರು, ಚೆನ್ನಾಗಿರೋದು ಕಲಿ. ಚೆನ್ನಾಗಿ ಇವನಿ ಕಣಪ್ಪ, ಏನಿಲ್ಲ ಚೆನ್ನಾಗಿ ನೋಡ್ಕೊತಾರೆ. ನೋಡಿ ಗೊತ್ತಾಯ್ತು ನನ್ನ ಮಗನ ಹೆಂಗೆ ಸಾಕವ್ರೆ ಅಂತ. ನಾವಾಗಿರೋ ಹಿಂಗೆ ಸಾಕ್ತಿತ್ತಿಲ್ಲ, ಅಚ್ಚುಕಟ್ಟಾಗಿ ಸಾಕ್ತಿರ್ತಾನೆ. ಅಯ್ಯೋ ಹೊಸಿ ಆಸೆ ಮಾಡಕಪ್ಪ, ಗಂಡು ಮಗ ಅನ್ಕೊಂಡು ಹೊಸಿ ಆಸೆ ಮಾಡಕ್ಕಿಲ್ಲ. ನಮ್ಮ ಲಿಂಗಜ್ಜಿ ಅಂತೂ ಪ್ರಾಣನೇ ಬಿಡ್ತದೆ. ಊರಿಗೆ ಹೋಗೋದೇ ಎಸತ್ತೆ ಊರಿಗೆ, ಅಲ್ಲಿಂದನೇ ಫೋನ್ ಮಾಡಿ ಹೊಸಿ ವಿಚಾರಿಸ್ಕೊಳಕಿಲ್ಲ ಕಣಪ್ಪ, ಪ್ರಾಣನೇ ಇಟ್ಕೊಂಡವ್ರೆ. ಹೆಂಗೋವ ಚೆನ್ನಾಗಿರು ನೀನು, ನಾವು ಅದನ್ನ ಸರಿ ಕೇಳೋದು. ಚೆನ್ನಾಗಿರ್ಲ ನೀನು, ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಸರಿ ಕಣಪ್ಪ, ಚೆನ್ನಾಗಿ ಇವನಿಕ ಸುಮ್ಕಿರು. ನಡಿಗೆ ಈಗ ನಡಿ ಊಟ ಮಾಡುವೆ. ಆಮೇಲೆ ಮಾಡ್ತೀನಿ ಸುಮ್ಕಿರವೆ, ಆಮೇಲೆ ಮಾಡ್ತೀನಿ. ಹೋಟ್ಲು ಮಡಿಕೊಂಡಿದ್ದಾರ ನಿಮ್ಮ ಅವರು? ಟೀ ಕಾಫಿ ಬೋಂಡ ಬಜ್ಜಿ ಅನ್ಕೊಂಡು ಎಲ್ಲಾನು ಮಾಡ್ತಾರೆ. ಚೆನ್ನಾಗಿ ಅವ್ರೆ, ಚೆನ್ನಾಗಿ ಸಂಪಾದನೆನೂ ಆಯ್ತದೆ, ಸುಮಾರಾಗ ಆದಾಯನೂ ಆಯ್ತದೆ ಕಣಪ್ಪ. ಹೆಂಗೋ ಮಾಡ್ಕೊಂಡು ಹೋಗಿ ಸುಮ್ಕಿರವತ್ತಾಗೆ ಚೆನ್ನಾಗಿ ಮಾಡ್ಕೋಬೋದಾರ ಹಂಗಾರೆ? ಮಾಡ್ತಾರೆ. ನಿಮ್ಮದು ಹೆಂಗಿರೋದು ಅಂಗಡಿ ಅಪ್ಪಾರ? ಚೆನ್ನಾಗದೆ, ಅದುವೆ ಚೆನ್ನಾಗಿ ಮಾಡ್ಕೊ ಹೋಯ್ತವ್ರೆ. ಹಂಗೋ ಅಚ್ಚುಕಟ್ಟಾಗಿರೋದು ಕಲಿಯವ. ಏನಪ್ಪ ಹೆಂಗಾಯ್ತು ತಿರ್ಗವ ದೊಡ್ಡಪ್ಪಂದು? ಅದೇ ಯಾವ ಮೋಸ ಮಾಡ್ಬಿಟ್ನಪ್ಪ ದೊಡ್ಡಪ್ಪ, ಹಿಂಗ ಮೋಸ ಮಾಡೋದು ಅಣ್ಣ ತಮ್ದಿರ್ಗೆ. ಬೋಸ್ತಾರ ಸುಮ್ಕಿರವ, ಅಣ್ಣ ತಮ್ದಿರು ಮೋಸ ಮಾಡ್ಬಿಟ್ಟು ಉದ್ದಾರಾದಾರ ಅವರು. ಅವ್ನು ಮಾತ್ರ ಹುಟ್ಟಿದಾರ, ನಾನು ಹುಟ್ಟಿತಿಲ್ವಾ? ನಾನು ಅದಕ್ಕೆ ನಾನು ಹಾಕ್ಬಿಟ್ಟು ಬಂದಿನಿ. ಕತೆ ಆದರೂ ಇರೋದ್ವಾಗಿ ಕೇಸ ನಮ್ಮಂತೆ ಆದರೂ ಆಗ್ಬೋದು. ನೋಡೋ ಸುಮ್ಮನಿರು, ಎಲ್ಲೂ ಹೋಗ್ಬೇಡ ನೀನು, ಇಲ್ಲೇ ಇರು. ಎಲ್ಲಿ ಹೋಗನೆ ನೋಡ್ದ ಊರ್ಗಾರು ಹೋಯ್ತೀನಿ. ಅಪ್ಪ ಅಲ್ಲಿ ಊರಿಗೆ ಹೋಗ್ಬಿಟ್ಟು ಏನು ಮಾಡಿಲ್ಲ, ಮನೆ ಇಲ್ಲ ಮಟ್ಟಿಲ್ಲ, ಸುಮ್ಮನೆ ಇರು ನೀನಿಲ್ಲಿ, ಎಲ್ಲೂ ಹೋಗೋದು ಬೇಡ ನೀನು. ಅಯ್ಯೋ ಸುಮ್ಕಿರವ, ಬೇಡ ಕತೆ, ಬೇಡ ಚಂದ್ವಾ. ಹೆಣ್ಣಂಗೆ ಸಹ ಎಲ್ಲೋ ಒಂದು ಮೂಲೆ ಕೂತ್ಕೊಂಡು ಉಣ್ಕೊತಿನ್ಕ ಕೂತ್ಕೊಳ್ಳೋದನಕ್ಕೆ ಬೇಡ ಬತ್ತೀನಿ ಸುಮ್ಕಿರ. ಆಗಾಗ ಬಂದು ನೋಡ್ಕೊ ಹೋಯ್ತೀನಿ. ಆಯ್ತು ಇರು, ಸಿಕ್ಕಿಲ್ಲ ನೀನು ಈಗಲೇ ಹೋಗ್ಬೇಡ, ಇನ್ನೊಂದು 4 ದಿವಸನಾರು ಇರಪ್ಪ. ಇರು, ಎಲ್ಲ ಬರಲಿ. ಅಜ್ಜಿಯರೆಲ್ಲ ಊರಿಗೆ ಹೋಗವ್ರೆ. ಏನು ಸಮಾಚಾರ? ಯಾಕೆ ಈಗ ಊರಿಗೆ? ಹೋಗವ್ರೆ ಅವರು, ಗಂಟೆಯವ್ರ ಮನೆ ಹಬ್ಬ ಅದೇ, ಅದಕ್ಕೆ ಹೋಗೋರೆ ಕಣಪ್ಪ. ನೀವು ಓಡ್ಬೇಕು, ನಾವು ಇಲ್ಲಿ ಹೋದ್ರಿಲ್ಲ, ಅಲ್ಲಿ ಅವರೆಲ್ಲ ಅಜ್ಜಿಯವರು. ಸರಿ ಬಿಡು, ಆಯ್ತು. ಎಲ್ಲೂ ಹೋಗ್ಬೇಡ ನೀನು, ಆಮೇಲೆ 1 ಗಂಟೆ ಹೋಗ್ತೀನಿ ನೀನು, ಹೋಗ್ಬೇಡ ಕಣಪ್ಪ. ಹೋಯ್ಕಿಲಕ ಸುಮ್ಕಿರು. ಎಲ್ಲಿದ್ದು ಹೋಟ್ಲು ನಿಮ್ಮ ಮಾವರದು? ಬಸ್ ಸ್ಟ್ಯಾಂಡ್ ಹೊತ್ತಿಲ್ಲ ಹೋಗಿ ನೋಡೋಗು. ಬಸ್ ಸ್ಟ್ಯಾಂಡ್ ಹೊತ್ತಿಲ್ಲ? ಸರಿ ಆಯ್ತು, ನೋಡ್ತೀನಿ ಬಿಡವ, ಹೋಗಿ ನೋಡ್ಕೊಂಡು ಬರ್ತೀನಿ. ಹೋಗ್ಬಿಟ್ಟು ಬಾ, ಆಮೇಲೆ ಹಂಗೆ ಹೊಂಟೋದಿ ನೋಡ್ಕೊಂಡು ಇಲ್ಲಿಗೆ ಬಾಪ್ಪ. ಸರಿ ಆಯ್ತು ಕಲ. ನನ್ನ ಮಗ ಮಾತ್ರ ರಾಜ್ಕುಮಾರ್ನಾಗ ಹುಟ್ಟಾರೆ ಕಲ, ರಾಜ್ಕುಮಾರ್ನಾಗೆ. ಏನ ಕಾಲ್ಬೋಳಿ ಮಗನೇ, ಏನಂಗೆ ನಾನೇ ನೋಡಿ ನೀನು? ಏನು ನೋಡೋದು ನೀನು? ಏನು ಮಗನೇ, ಏನು ತಾತ ಅಂದು ಏನು ಬೇಕು? ಏನು ತಿಂದನವ? ಏನು ತಿಂದನಪ್ಪ? ಹಣ್ಣು ಗಿಣ್ಣು ತಿಂತಾನೆ. ಏನು ತಗೊಳ್ಬೇಡ ಸುಮ್ಕಿರು, ಕಾಸೆಲ್ಲಿ ಬಂದದ ನಿನಗೆ? ಅಯ್ಯೋ ಕಾಸು ಅಂದಂಗಾರಲ್ಲಿ ಸುಮ್ಕಿಲ್ಲ, ಅವೆಲ್ಲವ ಇಕ್ಳು ಪಾಪ. ಈ ಸ್ಕೂಲ್ಗೆ ಹೋಗಾರೆ ಕಣಪ್ಪ. ಚೆನ್ನಾಗಿ ನೋಡ್ಕವ ಪಾಪ, ತಬ್ಲು ಮಕ್ಕಳು ಚೆನ್ನಾಗಿ ನೋಡ್ಕೊ. ಅವರು ಇದ್ದು ಇಲ್ದಂಗೆ ಅವಳೆ, ನೀನೇ ತಾಯಿ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊ. ನೋಡ್ಕೊತೀನಿ. ಸರಿ ತಡವ, ಹೋಟ್ಲು ಕಡೆಗೆ ಓಟ್ ಬರ್ತೀನಿ ಮತ್ತೆ. ಸರಿ ಓಟ್ ಬರಗಪ್ಪ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.